ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ಬಚ್ಚನಕೆರೆ ಗ್ರಾಮಕ್ಕೆ ನಾವು ಬಂದಿರುವಂತ ಉದ್ದೇಶ, ನಾವು ಯಾರು ನೀವು ಅನ್ಕೊಂಡಿರ್ಬಹುದು, ಏನಪ್ಪಾ ಇದು ಗಾಡಿಗೆ ಸ್ಟಿಕ್ಕರ್ ಹಚ್ಕೊಂಡು ಒಂದೇ ತರ ಗಾಡಿ ತಗೊಂಡು ಟಿ ಶರ್ಟ್ ಹಾಕೊಂಡ್ ಬಂದಾರ ಅಂತೇಳಿ ನಿಮ್ಮ ಮೈಂಡಲ್ಲಿ ಏನೋ ಒಂದು ಓಡ್ತಾ ಇರ್ಬೋದು. ನಾವು ಯಾರು, ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅನ್ನುವಂಥ ಒಂದು ಉದ್ದೇಶನ ಹೇಳ್ತೀನಿ. ನಮ್ದೊಂದು ACF ಕರ್ನಾಟಕ ಅಂತಂದ್ರೆ ಆಂಟಿ ಕರಪ್ಷನ್ ಫೋರ್ಸ್ ಅನ್ನುವಂಥದ್ದು ಒಂದು ಸಂಘಟನೆ ಇದೆ. ಈ ಸಂಘಟನೆಯ ರಾಜ್ಯಾಧ್ಯಕ್ಷರು ಬಂದ್ಬಿಟ್ಟು ಎನ್ ಕೃಷ್ಣಮೂರ್ತಿ ಅಂತೇಳಿ ಬೆಂಗಳೂರವರು. ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಅಂದ್ರೆ, ಕಿತ್ತೂರು ವಿಧಾನಸಭಾ ಕ್ಷೇತ್ರದೊಳಗೆ ಒಂದು ತಂಡವನ್ನ ರಚನೆ ಮಾಡಿದೀವಿ. ಈ ತಂಡದೊಳಗೆ 7 ಜನ ಪದಾಧಿಕಾರಿಗಳಿರ್ತಾರೆ. ಅದಕ್ಕೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಅಂತೇಳಿ ಈ 7 ಜನ ನೀವು ಟಿ ಶರ್ಟ್ ಹಾಕೊಂಡು ಅವ್ರು ನೋಡಿರ್ಬಹುದು. ಈ 7 ಜನ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಈ 7 ಜನರ ಕೆಲಸ ಏನಪ್ಪಾ ಅಂತಂದ್ರ, ಈ ಕಿತ್ತೂರು ವಿಧಾನಸಭಾ ಕ್ಷೇತ್ರದೊಳಗ ಏನು ಎಷ್ಟು ಜನಗಳು ಬರ್ತಾರಲ್ಲ, ಸರ್ಕಾರಿ ಯೋಜನೆಯಿಂದ ವಂಚಿತರು ಯಾರಾಗಿದ್ದಾರೆ, ಯಾರ್ಯಾರ ಸಮಸ್ಯೆಗಳದಾರ, ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಇದನ್ನೆಲ್ಲ ಸರ್ವೆ ಮಾಡಿ ಕಾನೂನಾತ್ಮಕವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸಿಕೊಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ತಂಡವನ್ನ ರಚನೆ ಮಾಡೈತಿ. ಈ ತಂಡದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ, ಈಗ ನಿಮ್ ಊರಿಗೆ ಹೆಂಗ ಬಂದಿದೀವಲ್ಲ ಹಂಗ ಪ್ರತಿ ಹಳ್ಳಿಗೂ ಹೋಗ್ತೀವಿ. ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ ಹಸಿರು ಗ್ರಾಮ. ಹಸಿರು ಗ್ರಾಮ ಅಂತ ಅಂದ್ರೇನೆ ನಿಮ್ಮ ಗ್ರಾಮದೊಳಗೆ ಬರ್ತೀವಿ ನಾವು. ಬಂದ್ ಏನ್ ಮಾಡ್ತೀವಪ್ಪ ಅಂತಂದ್ರ, ಪ್ರತಿಯೊಬ್ಬರ ಮನೆಯಲ್ಲಿ ಏನೇನು ಸಮಸ್ಯೆಗಳದಾವು ಇದನ್ನೆಲ್ಲ ಸರ್ವೆ ಮಾಡ್ಕೊಂಡ ಯಾರಿಗೆ ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ, ಯಾರ ಅರ್ಹ ಫಲಾನುಭವಿಗಳಿದಾರ, ಅಂತ ಫಲಾನುಭವಿಗಳಿಗೆ ಯಾವುದೇ ರೀತಿಯಿಂದ 1 ರೂಪಾಯಿ ದುಡ್ಡು ಕೂಡ ತಗೊಳ್ಳದೆ ಆ ಯೋಜನೆಯನ್ನ ಪಡಿಸಿಕೊಡುವುದು. ಎಲ್ಲಿ ಗಟರುಗಳಿಲ್ಲ, ಎಲ್ಲಿ ಅಭಿವೃದ್ಧಿ ಆಗಿಲ್ಲ, ಅದನ್ನ ಆ ಪಂಚಾಯತಿ ಮಟ್ಟದೊಳಗ ಅಥವಾ ತಾಲೂಕಾ ಮಟ್ಟದೊಳಗ, ಜಿಲ್ಲಾ ಮಟ್ಟದೊಳಗ, ರಾಜ್ಯ ಮಟ್ಟದೊಳಗ ಆ ಒಂದು ಸಮಸ್ಯೆಯನ್ನ ಎತ್ತಿ ತೋರಿಸುವಂತ ಕೆಲಸ ನಮ್ಮದು. ಮತ್ತೆ ನೀವು ಯಾವುದೇ ಒಂದು ಸರ್ಕಾರಿ ಯೋಜನೆ ತಗೋಬೇಕಾದ್ಪ ಅಂತಂದ್ರ ಯಾರಿಗೂ ಕೂಡ 1 ರೂಪಾಯಿ ಲಂಚ ಕೊಡದೆ ನಿಮ್ಗ ಆ ಯೋಜನೆಯನ್ನು ಪಡಿಸಿಕೊಡುವಂತ ಕೆಲಸ ನಮ್ಮ ACF ಕರ್ನಾಟಕ ತಂಡ ಮಾಡ್ತೈತಿ. ಇವತ್ತು ನಾವು ನಿಮ್ಮ ಗ್ರಾಮಕ್ಕೆ ಬಂದಿದೀವಿ ಅಂತಂದ್ರೆ ನಿಮ್ಮ ಗ್ರಾಮ ಹಸಿರು ಗ್ರಾಮ ಆಗ್ಬೇಕು. ಹಸಿರು ಗ್ರಾಮ ಅಂದ್ರೆ ಏನ, ಪ್ರತಿಯೊಬ್ಬರಿಗೂ ಕೂಡ ಮನೆಗಳಿರ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಯೋಜನೆಗಳು ಸಿಗಬೇಕು, ಪ್ರತಿಯೊಬ್ಬರಿಗೂ ಕೂಡ ಏನ್ ಸರ್ಕಾರಿ ಯೋಜನೆ ಅಂತಂದ್ರೆ ರೈತರಿಗೆ ಏನು ಸಬ್ಸಿಡಿಗಳು ಬಂದಿರ್ತಾವ ಏನಿದೆಯಲ್ಲ ಅದು ಕೂಡ ಪ್ರತಿಯೊಬ್ಬರಿಗೆ ಸಿಗಬೇಕು. ಹೆಣ್ಮಕ್ಳಿಗೆ ಏನು ಯೋಜನೆ ಸರ್ಕಾರದಿಂದ ಬಂದಿದೆಯಲ್ಲ ಆ ಯೋಜನೆಗಳು ಎಲ್ಲ ಆ ಹೆಣ್ಮಕ್ಳಿಗೆ ಸಿಗಬೇಕು. ಮತ್ತು ಸ್ವಚ್ಛ ಗ್ರಾಮ ಆಗಬೇಕು. ಪ್ರತಿಯೊಂದು ಕೂಡ ಒಂದು ಓಣಿಯಲ್ಲಿ ಹೋದ್ರೂ ಕೂಡ ಎಲ್ಲಾ ಕಡೆ ಏನಾಗಬೇಕು, ತಾರ ರಸ್ತೆ ಆಗಿರ್ಬೇಕು, ಗಟರಗಳು ಶುದ್ಧೀಕರಣ ಆಗ್ಬೇಕು, ಶೌಚಾಲಯಗಳು ಪ್ರತಿ ಮನೆಯಲ್ಲೂ ಕೂಡ ಶೌಚಾಲಯಗಳಾಗಬೇಕು. ಪ್ರತಿ ಮನೆ ಕೂಡ ಈಗ ನಾವು ನೋಡ್ತಾ ಇದೀವಿ, ಇಲ್ಲಿ ಗ್ರಾಮಕ್ಕೆ ಬಂದಿದೀವಿ, ಗ್ರಾಮಕ್ಕೆ ಬಂದಿರುವಂತ ಉದ್ದೇಶನ ಅದ ನಮ್ದು. ಯಾರಿಗೆ ಮನೆಗಳಿಲ್ಲಲ್ಲ, ಯಾರ ಪಂಚಾಯತಿಂದ ಆಗಿರಲಿ ಅಥವಾ ರಾಜ್ಯ ಸರ್ಕಾರದಿಂದ ಆಗಿರಲ್ಲ, ಆ ಯೋಜನೆಗಳು ಯಾರಿಗೆ ಸಿಕ್ಕಿಲ್ಲಲ್ಲ ಅಂತವನ್ನ ಸರ್ವೆ ಮಾಡಿ ಆ ಸರ್ಕಾರದ ಗಮನವನ್ನು ತಟ್ಟುವುದನ್ನ ನಮ್ಮ ಉದ್ದೇಶ ಆಗೈತಿ. ಆ ಉದ್ದೇಶಕ್ಕೋಸ್ಕರ ನಿಮ್ಮ ಗ್ರಾಮಕ್ಕೆ ಬಂದಿದ್ದೀವಿ. ನೀವೆಲ್ಲರೂ ಸಹಕಾರ ಕೊಟ್ರ ನಿಮ್ಮ ಗ್ರಾಮವನ್ನ ಹಸಿರು ಗ್ರಾಮ ಮಾಡ್ಬೇಕನ್ನೋ ಉದ್ದೇಶ ನೀವು ಹೊಂದ್ಕೊಂಡು ನಾವು ಬಂದಿದೀವಲ್ಲ, ನಿಮ್ಮ ಸಹಕಾರ ಇದ್ರೆ ಆ ಹಸಿರು ಗ್ರಾಮ ಆಗ್ತೈತಿ. ಎಲ್ಲರಿಗೂ ನಮಸ್ಕಾರ ರೀ. ಪ್ರಥಮವಾಗಿ ತಾಯಿ ದಾಮೋನ್ ಪಾದಕ್ಕೆ ನಮಸ್ಕರಿಸುತ್ತಾ, ನನ್ನ ಪರಿಚಯ ಅಂತೂ ತಮಗೆ ಎಲ್ಲರಿಗೂ ಎಲ್ಲರಿಗಿದೆ. ಈ ಹಿಂದೆ ನಾವು ಅನೇಕ ಇದ್ರ ಸಲುವಾಗಿ ಈ ಗ್ರಾಮದೊಳಗೆ ಈ ಗುಡಿ ಒಳಗನ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ಇದೊಂದು ವಿನೂತನವಾದ ಕಾರ್ಯಕ್ರಮ ಹೊಸದಾಗಿ. ಇದರಲ್ಲಿ ಏನಪ್ಪಾ ಅಂತಂತಂದ್ರೆ, ಇವತ್ತು ನಾವು ಯಾರ ಸರ್ಕಾರದಿಂದ ಯೋಜನೆಗಳು ಅರ್ಹ ಫಲಾನುಭವಿಗೆ ಏನು ಸಿಕ್ಕಿಲ್ಲ ಅದನ್ನ ಕೊಡಿಸೋ ಕೆಲಸ ನಮ್ಮ ತಂಡ ಮಾಡ್ತೈತಿ. ಮತ್ತು ನಮ್ಮ ತಂಡ ಯಾವ್ದ ಫಲಾಪೇಕ್ಷೆ ಇಲ್ಲ, ಯಾವ್ದ ಪ್ರತಿಫಲ ನಿಮ್ಮಿಂದ ಬಯಸ್ತಾನ ನಾವ ಸ್ವಂತ ಬಂದು ಮಾಡಿಕೊಡೋ ಕೆಲಸವನ್ನು ನಾವು ಮಾಡ್ತೇವೆ. ಮುಂದೆ ಇವತ್ತ ನಿಮ್ಮ ಗ್ರಾಮದೊಳಗೆ ಸ್ವಚ್ಛತೆ ಇರಬಹುದು. ಹಸಿರು ಗ್ರಾಮ ಅಂತಂದ್ರೆ ಈಗ ನಾವು ಮನೆ ಮುಂದಿಂದ ಎಲ್ಲಿ ಮುಂದೆ ಖುಲ್ಲಾ ಜಾಗ ಇರುತ್ತೆ ಅಲ್ಲಿ ಮನೆ ಮುಂದೆ ಗಿಡ ಹಚ್ಚಾಗಿ ಗಿಡಗಳು ಕೊಡ್ತೇವೆ. ಆ ಟೈಪ್ ಎಲ್ಲ ಕೊಡೋ ಉದ್ದೇಶ ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ದೇವೆ. ಜೊತೆಗೆ ನಿಮ್ಮ ಊರಿಗೆ ಈಗ ಬಸ್ಸಿನ ಸಮಸ್ಯೆ ಒಂದು ಹೇಳಿದ್ರ, ಆ ಬಸ್ಸಿನ ಸಮಸ್ಯೆ ಏನಾಕೈತಿ ಅವ್ರ ಶಾಸಕರ ಜೋಡಿನೂ ಮಾತಾಡ್ತೇವೆ. ಆ ಬಸ್ ಈಗ ನಿಮ್ಗೆ ಕೇವಲ 1 ತಿಂಗಳದೊಳಗೆ ನಿಮ್ಮ ಊರಿಗೆ ಬಸ್ ಬರುವಂತ ಕೆಲಸ ನಾವು ಮಾಡಾಕ ಪ್ರಯತ್ನ ಮಾಡಿ ತೋರಿಸ್ತೇವೆ ಅಂತ ಹೇಳಕ್ ಬಯಸ್ತೇನೆ. ಅದರ ಜೊತೆಗೆ ಮತ್ತ ನಮ್ಮ ನಿಮ್ಮ ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಅದಾರ, ಅಶೋಕಣ್ಣ ನಿಂಗಪ್ಪನ ಕುಕ್ತಿಯವರ ಕ್ರಿಯಾಶೀಲ ವ್ಯಕ್ತಿ ಅದಾರ, ಕೆಲಸನೂ ಒಳ್ಳೆ ಕೆಲಸಗಳು ಮಾಡ್ಕೊಂತ ಬಂದಾರ. ನಾವು ಅವ್ರ ಕಡೆಯಿಂದನೂ ಅವ್ರಿಗೂ ಸಹಾಯ ಮಾಡ್ತಾ ಅವ್ರ ಸಹಾಯ ನಾವು ಪಡ್ಕೊಂತ ಏನಾರ ಅವ್ರಿಂದ ಆಗ್ಲಾರ್ದ ಕೆಲಸಗಳು ಏನಾರ ಹೊಡೆದಿದ್ರು ಅವ್ರ ಜೊತೆಗೂಡಿ ಅವ್ನ ತರೋ ಕೆಲಸನೂ ಅವ್ರಿಗೆ ಸಹಾಯ ಮಾಡ್ಕೊಂತ ಅವ್ರ ತರೋ ಕೆಲಸನೂ ನಾವು ಮಾಡಕ್ ಪ್ರಯತ್ನ ಮಾಡ್ತೇವೆ. ಅದರ ಜೊತೆಗೆ ಇವತ್ತು ಬಸ್ಸಿನ ಹೇಳಿರ್ಬೋದು, ಇನ್ನುಳಿದ ಯಾವ್ದೇ ತೊಂದರೆ ಇತ್ತಂದ್ರೂ ಏನೋ ತೊಂದರೆ ಇತ್ತಂದ್ರೂ ನೀವು
ನಾವು ಆಫೀಸ್ ಮಾಡೇವಿ ಇಲ್ಲೇ ನಿಮ್ ಇಟ್ಗಿ ಶಂಕರ್ ಅವರು ಇದ್ರ ಮೇಲೆ ಒಂದು ಆಫೀಸ್ ಮಾಡೇವಿ. ಆ ಆಫೀಸಿಗೆ ಬಂದು ನಿಮ್ ಕುಂದ ಕೊಡ್ತಿ ಏನಾರ ಇದ್ರೆ ಬಂದು ಹೇಳ್ಬೋದು. ಹೇಳಿದ್ರೆ ನಾವು ಅದನ್ನ ಅತಿ ಜರೂರು ವೇಗವಾಗಿ ಅದನ್ನ ಪರಿಹಾರ ಮಾಡಾಕ ಪ್ರಯತ್ನ ಮಾಡ್ತೇವೆ, ಮಾಡಿಕೊಡ್ತೇವೆ ಅಂತ ಹೇಳ್ತಾ ಈಗ ಪ್ರತಿ ಮನೆಗೂ ಸರ್ವೆ ಸರ್ವೆ ಮಾಡಕ್ ಉಡ್ಸಿದ ಉದ್ದೇಶ ಏನಂತಂದ್ರೆ ನಾವು